ನಮಸ್ಕಾರ. ಪಂಚಮಸರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ಅಂತೂ ಬೆಳಗ್ಗೆ ಸಿಕ್ಕಾಪಟ್ಟೆ ಮಳೆ ಬಂತು. ಮಕ್ಕಳಿಗೆಲ್ಲ ಹೊರಗಡೆ ಹೋಗೋದಕ್ಕೂ ತುಂಬಾ ಕಷ್ಟ ಆಯಿತು. ಸ್ಕೂಲ್ಗೆ ಹೋಗ್ಲಿಕ್ಕೂ ಅಷ್ಟೇ ಸ್ವಲ್ಪ ಮಳೆ ನಿಂತ ಮೇಲೆ ಹೊರಡೋಣ ಅಂತ ಹೇಳಿ ಮಕ್ಕಳು ರೆಡಿ ಮಾಡಿಕೊಂಡು ಹೊರಡೋ ಹಾಗಾಯಿತು. ಒಂದು ಬೆಳಗಿನ ಜಾವ ಬೆಳಕಾಗೋದಕ್ಕೂ ಮುಂಚೆಯಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ನೈಟೆಲ್ಲ ಮಳೆ ಬಂದು ಸ್ವಲ್ಪನೇ ಬೆಳಗ್ಗೆ ಹೊತ್ತು ಹಿಡ್ಕೊಂಡು ಕುಂತಿದ್ದು. ವೆದರೆಲ್ಲ ಮಳೆ ನಿಂತ ಮೇಲೆ ಸ್ವಲ್ಪ ಚೆನ್ನಾಗಿತ್ತು. ಹಾಗಾಗಿ ಒಂದು ಸಣ್ಣ ವಿಡಿಯೋ ಮಾಡ್ಕೊಂಡ್ವಿ. ಸಖತ್ತಾಗಿತ್ತು. ಮತ್ತು ಕ್ಲೈಮೇಟು ವಾತಾವರಣ ನೋಡೋದಕ್ಕೆ ಸರಿ ಮನೆ ಒಳಗಡೆ ಕೂತ್ಕೊಂಡು. ಮತ್ತು ಹೊರಗಡೆ ಹೋಗೋರಿಗೆ, ಕೆಲ್ಸಕ್ಕೆ ಹೋಗೋರಿಗೆ, ಮಕ್ಕಳಿಗೆ ಮಳೆಯಲ್ಲೆಲ್ಲ ಪಚಿತಿ ಮಾಡಿಕೊಂಡು ನೆನ್ಕೊಂಡು ಹಿಂದಿನ ದಿವಸನೂ ಹಾಗೇ ಫುಲ್ ನೈಟ್ ಸೋಮವಾರ ಎಲ್ಲ ಮಳೆ ಬಂದಿತ್ತು. ಆಗಲೂ ಕೂಡ ಹಾಗೇ ಎಷ್ಟು ಮಳೆ ಅಂತಂದರೆ ಅವತ್ತೆಲ್ಲ ಫುಲ್ ಮಳೆನೇ, ನಿಲ್ಲೇ ಇಲ್ಲ ಮಳೆಯೆಲ್ಲ. ನೈಟೆಲ್ಲ ಮಳೆ ಬಂದು ಡೇನೂ ಕೂಡ ಮಳೆನೇ ಹಾಗೆ ಹಿಡ್ಕೊಂಡಿತ್ತು. ಮಕ್ಕಳು ಸ್ಕೂಲ್ಗೆ ಹೋಗೋದೇ ಬೇಡ ಬಿಡು ಅಂತ ಹೇಳೋ ಹಾಗೆ ಮಾತಾಡ್ತಾಯಿದ್ರು ನಮ್ಮ ಮನೆಯವರು. ನಾನು ಇಲ್ಲ ಬೇಡಿ ಸುಮ್ಮನೆ ಇರಿ, ಹೋಗಲಿ ಮಕ್ಕಳು ಸ್ವಲ್ಪ ನಿಲ್ಲುತ್ತೆ, ನಿಲ್ಲಿದ ತಕ್ಷಣ ಹೋದ್ರಾಯ್ತು ಅಂತ ಅಂದ್ಬಿಟ್ಟು ಛತ್ರಿ ತೊಗೊಂಡು ಹೋಗ್ತಾರೆ ಅಂತ ಹೇಳಿ ಇವತ್ತಿನ ತಿಂಡಿಗೆ ನನ್ನ ಮಗ ಚಪಾತಿ ಮಾಡಿ ಕಾಬೂಲ್ದು ಆಲೂ ಗ್ರೇವಿ ಮಾಡಿಕೊಡಿ ಮಮ್ಮಿ ಅಂತ ಕೇಳಿದ್ದ. ಹಾಗಾಗಿ ಅದಕ್ಕೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ. ಮೊದಲಿಗೆ ಚಪಾತಿ ಹಿಟ್ಟು ಎಲ್ಲನೂ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಒಂದು ಕಡೆ ಎಲ್ಲ ಟೀ ರೆಡಿ ಆಗ್ತಾಯಿದ್ದು ನಮ್ಮ ಯಜಮಾನ್ರಿಗೆ. ಇನ್ನೊಂದು ಕಡೆ ಎಲ್ಲ ಕಾಬೂಲ್ ಕಾಳು ಮತ್ತು ಆಲೂಗೆಡ್ಡೆನ ನಾನು ಕೂಗೋಕ್ಕಿಟ್ಟೆ. ನಂತರ ಇದಕ್ಕೆ ಏನು ಬೇಕು ಮಸಾಲೆಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಜಾರ್ಗೆ ಏನೇನೋ ಹಾಕ್ಲಿಕ್ಕೆ ಶುರು ಮಾಡಿದೆ. ಮೊದಲಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿದೆ. ನಂತರ ಅದಕ್ಕೆ ಸ್ವಲ್ಪ ಈರುಳ್ಳಿ ಒಂದು ಅರ್ಧದಷ್ಟು ಆದರೆ ಸಾಕು, ಚಕ್ಕೆ ಒಂದು 4-5 ಲವಂಗ, ಒಂದು 6 ಲವಂಗ, ನಂತರ ಇದಕ್ಕೆ ಸ್ವಲ್ಪ ಮೆಣಸು, ಒಂದು 5-6 ಕಾಳಾದರೆ ಸಾಕು, ಕಾಯಿ ತುರಿ ಇಷ್ಟು ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಸ್ಪೂನ್ ಖಾರದ ಪುಡಿಯಷ್ಟು, ಅಥವಾ ನಿಮಗೆ 3 ಖಾರದ ಪುಡಿ ಬೇಕು ಅಂತಂದರೆ 3 ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ 2 ಟೊಮೊಟೊ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಬಿಟ್ಟು ಇದಕ್ಕೆ ಈರುಳ್ಳಿ ಹಾಕಿ ಅದು ಫ್ರೈ ಆದ ತಕ್ಷಣ ನಾವು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಕಬೇಕು. ಚಿಕ್ಕ ಸ್ಪೂನಲ್ಲಾದರೆ 1 ಸ್ಪೂನು, ಟೀ ಸ್ಪೂನಲ್ಲಿ. ನಂತರ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ದೀವೋ ಆ ಮಸಾಲೆನ ಇದಕ್ಕೆ ಹಾಕಿ ನಾನು ಇನ್ನೊಂದು ಕಡೆ ಏನು ಚಪಾತಿ ಸುಡೋದಕ್ಕೆ ಹಂಚಿಗೆ ಎಣ್ಣೆ ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಎರಡೂ ಒಟ್ಟಿಗೆ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ನನಗೆ ತಡ ಆಗುತ್ತೆ ಅಂತ ಹೇಳಿ ಮಕ್ಕಳಿಗೆ ಬೇಗ ಹಾಕ್ಬಿಡ್ತಾಯಿದ್ದೆ. ಹಾಗಾಗಿ ವಿಡಿಯೋನು ಕೂಡ ಬೇಗ ಆಗ್ತಾಯಿತ್ತು. ಕುದೀತಾ ಇರುವಂಥ ಮಸಾಲೆಗೆ ನಾವು ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ಆಲೂಗೆಡ್ಡೆ ಮತ್ತು ಕಾಬೂಲ್ ಕಾಳು ಬೇಯಿಸ್ಕೊಂಡಿರೋವಂಥದ್ದು ಅದನ್ನು ಹಾಕಿ ಒಂದು ದೊಡ್ಡ ಲೋಟದಷ್ಟು ಇದಕ್ಕೆ ಮೊಸರು ಹಾಕಬೇಕು. ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಗ್ರೇವಿಗಳಿಗೆಲ್ಲ ಮೊಸರು ಹಾಕಿದ್ರೇ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ. ನಂತರ ಇದು ಚೆನ್ನಾಗಿ ಕುದಿದ ತಕ್ಷಣ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದು ಸ್ಕಿಪ್ ಆಗಿಬಿಟ್ಟಿದೆ, ನಾನು ಅದು ಉಪ್ಪು ಹಾಕೋದು ತೋರಿಸೋದು ಥರದಲ್ಲಿ ನಾನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ನಂತರ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ನನ್ನ ಫ್ರೆಂಡ್ಗೂ ಬೇಕು ಅಂತ ಹೇಳಿ ಒಂದು ಎಕ್ಸ್ಟ್ರಾನೇ ಹಾಕ್ಸ್ಕೊಂಡ್ಬಿಟ್ಟಿದ್ದಾನೆ. ಬಾಕ್ಸ್ ಹಿಡಿತಾನೆ ಇರಲಿಲ್ಲ. ಆದರೂ ನೀವು ಹಾಕಿ ಮಮ್ಮಿ ಅಂತ ಹೇಳಿ ಹಾಕ್ಸ್ಕೊಂಡು ಅವನ ಫ್ರೆಂಡ್ ಜೊತೆ ಅವ್ರ ಮಮ್ಮಿ ಡ್ರಾಪ್ ಮಾಡ್ತಾರೆ. ಒಂದೊಂದ್ಸಲ ಅವ್ರ ಡ್ಯಾಡಿ ಬರ್ತಾರೆ, ಒಂದ್ಸಲ ಅವ್ರ ಮಮ್ಮಿ ಬರ್ತಾರೆ. ಬಸ್ ಸ್ಟ್ಯಾಂಡ್ ತನಕ ಡ್ರಾಪ್ ಮಾಡಿಸ್ಕೊತಾರೆ ಇಬ್ಬರು ಕೂಡ. ಹಾಗಾಗಿ ಅವನು ಹೊರಟ ನಂತರ ನಮ್ಮ ಮನೆಯವರು ಕೂಡ ತಿಂದ್ಕೊಂಡು ಹೊರಟರು. ಹೀಗೆ ಒಂದು ಗ್ರೇವಿ ಒಂದು ಮಸಾಲೆ ತುಂಬಾ ಚೆನ್ನಾಗಿತ್ತು. ಈ ಚಳಿ ವೆದರ್ಗಂತೂ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಆ ಕ್ಲೌಡ್ಗೂ ನಾವು ಬಿಸಿಯಾಗಿ ಚಪಾತಿ ಗ್ರೇವಿ ಜೊತೆ ತಿಂತಾಯಿದ್ರೆ ಅದ್ಭುತವಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಎಲ್ಲರೂ ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.